ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವುದೇ ಕಾರಣಕ್ಕೂ ನಿನ್ನನ್ನ ನನ್ನ ಜನನಿ ಮಗಳು ಅಂತ ಒಪ್ಕೊಳ್ಳಕ್ಕೆ ನಾನು ಮಾತ್ರ ತಯಾರಿಲ್ಲ. ಏನಾಯ್ತು? ಫೋಟೋ ಹೇಗೆ ಕೆಳಗೆ ಬಿತ್ತು? ಏನಮ್ಮ ನೀನು ನನ್ನ ಮೇಲೆ ಅನುಮಾನ ಪಡ್ತಿರೋ ಹಾಗಿದೆ? ಅಷ್ಟಕ್ಕೂ ನನ್ನ ಅಳಿಯ ಮಗಳಿರೋ ಫೋಟೋನ ನಾನು ಯಾಕಮ್ಮ ಕೆಳಗೆ ಬೀಳಿಸ್ಲಿ? ನಾನು ಯಾಕಮ್ಮ ಹೊಡೆದಾಕ್ಲಿ? ಈ ಮನೆಯವರು ನಿನಗೆ ಹೇಗೆ ಮುಖ್ಯನೋ ಹಾಗೆ ನನಗೂ ಕೂಡ ಮುಖ್ಯ. ಈ ಮನೆಯವ್ರ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂ ಇದೆ. ಸರಿ, ಪುಟಾಣಿಗೆ ಶಾಲೆಗೆ ತಡ ಆಗ್ತಿದೆ, ಅವಳನ್ನ ಬೇಗ ತಯಾರು ಮಾಡ್ತೀರಾ ಹೇಗೆ? ಇಲ್ಲಪ್ಪ, ನೀನೇ ಸ್ನಾನ ಮಾಡಿಸು. ಅವಳಿಗೂ ನೀನು ಸ್ನಾನ ಮಾಡಿಸಿದ್ರೇ ಇಷ್ಟ ಆಗೋದು. ನಾನು ಮಾಡಿಸಿದ್ರೆ ಅಯ್ಯೋ ಜೋರಾಗಿ ಮೈ ಉಚ್ಚಿದ್ರು ನೋತಿದೆ ಅಂತ ನನ್ನ ಮೇಲೆ ಏನೇನೋ ಹೇಳ್ತಾಳೆ. ನಾನು ಬೇಕಾದರೆ ಅವಳಿಗೆ ಬಟ್ಟೆ ಹಾಕಿ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ತೀನಿ. ಸರಿ, ಜನ್ನಿ ಕೇಳಿದ್ರೆ ಏನು ಹೇಳ್ತೀರಾ? ಅಯ್ಯೋ, ಅವಳು ಕೇಳ್ದಾಗ ನೋಡ್ಕೊಳ್ಳೋಣ ಬಿಡಮ್ಮ. ಈಗ ಯಾಕಮ್ಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತೀಯಾ? ಧಾರು, ಈ ಫ್ರೇಮ್ಗೆ ಏನಾಯ್ತು? ಇದು ನೀನ್ಯಾಕೆ ತಂದೆ? ಜನನಿ ರೂಮಲ್ಲಿ ಇದು ಒಡೆದು ಬಿದ್ದಿತ್ತು ಯಜಮಾನ್ರೆ. ಹೌದಾ? ಅದೇ ಇದ್ಕಿದಾಗೆ ಹೊಡೆದೋಯ್ತು? ಗೊತ್ತಿಲ್ಲ ಯಜಮಾನ್ರೆ, ಶಬ್ದ ಬಂತು ಅಂತ ಹೋಗಿ ನೋಡಿದೆ. ಆಗ ಈ ಫೋಟೋ ಒಡೆದು ಬಿದ್ದಿತ್ತು. ರತ್ನವೇಣಿಯವರು ಆಗ ಅಲ್ಲೇ ಇದ್ರು. ಕೇಳಿದ್ದಕ್ಕೆ ಗಾಳಿಗೆ ಬಿತ್ತು ಅಂತ ಹೇಳಿದ್ರು. ಗಾಳಿಗೆ ಬಿದ್ದ? ನನಗೇನೋ ನಂಬಕ್ಕೆ ಆಗ್ತಾ ಇಲ್ಲ ಪಾರು. ನನಗೂ ಅಷ್ಟೇ ಯಜಮಾನ್ರೆ, ಆದರೆ ನಂಬಲೇಬೇಕು, ಬೇರೆ ವಿಧಿ ಇಲ್ಲ. ಅಲ್ಲ, ರತ್ನವೇಣಿಯವರು ಏನಾದರೂ ಬೀಳಿಸಿರ್ಬೋದಾ? ಅವ್ರು ಯಾಕೆ ಬೀಳಿಸ್ತಾರೆ? ಗೊತ್ತಾಗ್ತಾ ಇಲ್ಲ. ನನಗೇನೋ ಹಾಗೆಲ್ಲ ಅನ್ನಿಸ್ತಾ ಇಲ್ಲ ಯಜಮಾನ್ರೆ. ಯಜಮಾನ್ರೆ, ಇವತ್ತೇ ಹೋಗಿ ಇದನ್ನು ಸರಿ ಮಾಡಿಸ್ಕೊಂಡು ಬರ್ತೀರಾ? ಯಾಕೋ ಇದು ಅಪಶಕ್ನದ ಮುನ್ಸೂಚನೆ ಅಂತ ಅನ್ನಿಸ್ತಾ ಇದೆ ಯಜಮಾನ್ರೆ. ಅಪಶಕುನನಾ? ಯಾರಿಗೇನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಪುಟಾಣಿ ನಮ್ಮ ಕಣ್ಣು ಮುಂದೆನೇ ಇದ್ದಾಳೆ. ಪ್ರೀತ್ ಜೊತೆ ಈಗ ತಾನೇ ವಿಡಿಯೋ ಕಾಲಲ್ಲಿ ಮಾತಾಡಿದೆ. ಅವನು ಆರಾಮಾಗೇ ಇದ್ದಾನೆ. ಇನ್ನು ಬೇರೆ ಎಲ್ಲರೂ ಮನೇಲೇ ಇದ್ದಾರೆ. ಯಜಮಾನ್ರೆ, ಬೇರೆ ಊರಿಗೆ ಹೋಗಿರೋ ನಮ್ಮ ಜನನಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.